ಕಲ್ಕಿ ಭಗವಾನ್ ಕಾಟ ತುಂಬ ಜಾಸ್ತಿ ಆಗಿದೆ. ಎಲ್ಲೆಲ್ಲೂ ಬರೀ ಅದೇ ಎಪಿಸೋಡ್ಗಳು, ದೊಡ್ಡ ದೊಡ್ಡ ಸುಳ್ಳುಗಳು ರಾರಾಜಿಸುತ್ತಿವೆ. ನಮಸ್ಕಾರ ಸ್ನೇಹಿತರೆ. ಕಲ್ಕಿ ಭಗವಾನ್ ಕಾಟ ತುಂಬ ಜಾಸ್ತಿ ಆಗಿದೆ. ನಾವು ಸ್ವಲ್ಪ ಯೂಟ್ಯೂಬಲ್ಲಿ ಇರೋದ್ರಿಂದ ಯೂಟ್ಯೂಬ್ ವಾಚ್ ಮಾಡ್ತಾ ಇರ್ತೀವಿ. ಎಲ್ಲೆಲ್ಲೂ ಬರೀ ಅದೇ ಎಪಿಸೋಡ್ಗಳು. ಇನ್ನೇನು ಕಲ್ಕಿ ಭಗವಾನ್ ಬರ್ತಾರೆ, ಅಲ್ಲೋಗಿದ್ದಾರೆ, ಇಲ್ಲೋಗಿದ್ದಾರೆ, ಇಲ್ಲಿ ಕಡೆ ಹೋಗಿ ಏನೋ ಮಾಡಿದ್ದಾರೆ ಅಂಥದ್ದು ದೊಡ್ಡ ದೊಡ್ಡ ಸುಳ್ಳುಗಳು ರಾರಾಜಿಸುತ್ತಿವೆ. ಅದನ್ನು ಲಕ್ಷಾಂತರ ಜನ ನೋಡ್ತಾರೆ, ವ್ಯೂಸ್. ಅದಕ್ಕೋಸ್ಕರ ಈಗ ವಿಡಿಯೋ ಮಾಡಬೇಕು ಅನಿಸ್ತು. ಈ ಕಲ್ಕಿ ಭಗವಾನ್ ಕತೆ 1990ರಿಂದ ನಾನು ನೋಡಿದ್ದೀನಿ. 2000 ಇಸ್ವಿನಲ್ಲಿ ಕಲಿಯುಗ ಅಂತ್ಯ ಆಗತ್ತೆ ಅಂತ ಬ್ರಹ್ಮಕುಮಾರಿ ಸಮಾಜದವ್ರು ಹೇಳ್ತಾ ಇದ್ರು. ಅದು ಅಲ್ಲಿ ನೋಡೋಕ್ಕೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ಕೇಳ್ತಾ ಇದ್ದೆ. ಯಾವಾಗ ಹೋದವ್ರಿಗೆಲ್ಲ ಹೇಳ್ತಾರೋ ಏನೇನೋ ತೋರಿಸಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಅದ್ರ ಬಗ್ಗೆ ಬುಕ್ಸ್ ಎಲ್ಲ ಬಂದಿದ್ದು, ಅದನ್ನೆಲ್ಲ ನಾನು ಓದಿದ್ದೀನಿ. 2000 ಇಸ್ವಿ ಆಯಿತು, 25 ವರ್ಷ ಆಯಿತು, ಪ್ರಳಯ ಆಗಿಲ್ಲ. ಸೊ ಈ ಪ್ರಳಯದ ವಿಚಾರ ಬಂದಾಗ ರೀಸೆಂಟಾಗಿ ಒಬ್ಬರು ನನಗೆ ಫೋನ್ ಮಾಡಿದ್ರು. ಪಾಪ ಗಂಡ ತೀರೋಗಿರ್ತಾರೆ, ಇಬ್ಬರು ಗಂಡು ಮಕ್ಕಳು, ಮನಸ್ಸಲ್ಲಿ ಟೆನ್ಷನ್ ಆಗಿದೆ ಅಂದ್ಬಿಟ್ಟು ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಸ್ವಲ್ಪ ಧ್ಯಾನ ಅಭ್ಯಾಸ ಮಾಡಿದಾಗ ಅವ್ರ ಮನೇಲಿ ಕುಳಿತ್ಕೊಂಡು ಮಾತಾಡ್ತಾ ಇದ್ದ ಕೆಲಸ ಏನಪ್ಪ ಅಂದರೆ, ಇನ್ನೇನು ಕಲಿಯುಗ ಅಂತ್ಯ ಆಗೋಗುತ್ತೆ, ಯಾವುದು ಶಾಶ್ವತ ಅಲ್ಲ ಅಂತಲೇ ಯಾವಾಗಲೂ ಮಾತಾಡೋರಂತೆ. ದೊಡ್ಡ ಮಗನಿಗೆ ತುಂಬ ಬೇಸರ ಆಗಿರೋದು, ಏನು ನಮ್ಮಮ್ಮ ಹೀಗೆ ಮಾತಾಡ್ತಾರಲ್ಲ ಅಂತ. ಸೊ ಅಮ್ಮನ ಪ್ರಭಾವ ತಮ್ಮನ ಮೇಲೆ ಬೀರಿ ಅವನು ಕೊನೆಗೆ ಅಲ್ಲಿ ಬ್ರಹ್ಮಕುಮಾರಿ ಸಮಾಜಕ್ಕೆ ಡೆಲ್ಲಿಲಿ ಹೋಗಿ ಸೇರ್ಕೊಂಡ್ಬಿಟ್ಟಂತೆ. ಡೆಲ್ಲಿ ಸೇರಿಕೊಂಡು ಅಣ್ಣ ಫೋನ್ ಮಾಡಿದ್ರೆ, ಇಲ್ಲಿ ನನಗೆ ಸಂಬಳ ಕೊಡ್ತಾರೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಸಾಧನೆ ಮಾಡ್ತಾಯಿದ್ದೀನಿ ಅಂತ ಸುಳ್ಳು ಹೇಳೋಣಂತ ಅವನು. ಸೊ ಕೊನೆಗೆ ಬಂದ, ಅಲ್ಲಿ ಒಂದು 3 ವರ್ಷ ಇದ್ದಂತೆ. 3 ವರ್ಷ ಆದಮೇಲೆ ವಾಪಸ್ ಬಂದ್ಬಿಟ್ಟ. ಅವನು ವಾಪಸ್ ಬಂದ ಮೇಲೆ ಯಾವ ಥರ ಆಗಿದ್ದಾನೆ ಅಂದರೆ, ಅವ್ನು ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಬ್ರಹ್ಮಕುಮಾರಿ ಸಮಾಜನೂ ಇಲ್ಲ, ಸಾಮಾನ್ಯವಾದ ಸಮಾಜನೂ ಇಲ್ಲ, ಅವನಿಗೆ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾನೆ. ಅವನು ಎಲ್ಲೋ ಒಂದು ಅಂಗಡಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಅಲ್ಲೊಂದು 8,000 ಸಂಬಳ ಕೊಡ್ತಾರಂತೆ. ಅಣ್ಣನೇ ತಮ್ಮನನ್ನು ಸಾಕ್ತಾ ಇದ್ದಾನೆ. ತಾಯಿ ಅದೇ ಭ್ರಮೆನಲ್ಲಿದ್ದಾರೆ, ಪ್ರಪಂಚ ಕೊನೆಯಾಗುತ್ತೆ ಅಂತ. ಇದು ಸತ್ಯ ಘಟನೆ. ನಾನು ಯಾಕೆ ಈ ಉದಾಹರಣೆ ಹೇಳಿದೆ ಅಂದರೆ, ಈ ಥರ ಮಾಧ್ಯಮಗಳಲ್ಲಿ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಬಂದರೆ, ಅದು ನೋಡ್ತಾ ಹೋದರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವೇ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು, ನೆಗೆಟಿವ್ ಥಾಟ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಜೊತೆಗೆ ಕೆಲವು ಸಮಸ್ಯೆಲಿರೋರು ಏನು ಮಾಡ್ತಾರೆ, ಅದನ್ನು ನಂಬಿಡ್ತಾರೆ. ಬಿಡು, ಪ್ರಾಬ್ಲಮ್ ಹೋಗುತ್ತೆ, ಇನ್ನೇನು ಎಂಡ್ ಆಗಿಬಿಡುತ್ತೆ ಅಂತ. ಅವ್ರ ಥಾಟ್ಸ್ ಎಲ್ಲ ನೆಗೆಟಿವ್ ಆಗೇ ಇರುತ್ತೆ. ಒಂದು ಚಾನಲಲ್ಲಿ ನೋಡ್ತೀನಿ, ಹೇಗೆ ಬರ್ತಾ ಇದೆ, ಇಂಟರ್ವ್ಯೂಗಳು ಮಾಡ್ತಾ ಇರ್ತಾರೆ ಅಂತ. ಅಯ್ಯಪ್ಪ ಒಂದು ರೀತಿ ಮಾನಸಿಕ ರೋಗಿ. ಆಫ್ಘಾನಿಸ್ತಾನದಲ್ಲಿ ಏನಾರು ಗಲಾಟೆ ನೋಡಿದ್ರೆ, ಕಲ್ಕಿ ಭಗವಾನ್ ಅಲ್ಲಿ ಹೋಗಿದ್ರು, ಅಲ್ಲಿ ಗಣಪತಿ ಕಳಿಸಿದ್ರು, ಅಲ್ಲಿ ಶುರು ಆಗಿದೆ. ಇನ್ನೆಲ್ಲರೂ ಒಂಥರ ಭೂಕಂಪ ಆದರೆ ಅಲ್ಲಿ ಹೋಗಿದ್ರು, ಅಲ್ಲಿ ಇನ್ನೊಬ್ರು ಯಾರೋ ಆಂಜನೇಯನ ಕಳಿಸಿದ್ರು, ಅಲ್ಲೇನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಕಡೆ ಹೋದರೆ ಅಲ್ಲಿ ಬೆಂಕಿ ಬಿದ್ದಿದೆ ಕ್ಯಾಲಿಫೋರ್ನಿಯಾದಲ್ಲಿ, ಆಗ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕುದುರೆ ಮೇಲೆ ಬರ್ತಾ ಇದ್ದಾರೆ, ಕತ್ತಿ ಜಳಪಿಸಿದ್ದಾರೆ, ಅದಕ್ಕೆ ಬೆಂಕಿ ಬಿದ್ದಿದೆ. ಅಲ್ಲಿಂದ ಬಂದ್ಬಿಟ್ಟು ಹಾಗೆ ಬಂದ್ಬಿಟ್ಟು ಇವಾಗ ಅಲ್ಲಿ ರಾಮೇಶ್ವರಮಿಂದ ದೇವರು ಉಡುಪಿಗೆ ಬಂದಿದ್ದಾರೆ, ಮತ್ತು ಗಣಪತಿ ಆಗಿ ಬಂದಿದ್ದಾರೆ, ಈಗ ಬಂದಿದ್ದಾರೆ ಅಂತ ರೆಕಾರ್ಡ್ ಮಾಡಿ ಅದನ್ನು ಪಬ್ಲಿಷ್ ಮಾಡ್ತಾರೆ ಯೂಟ್ಯೂಬ್ನಲ್ಲಿ. ಅದನ್ನು ಲಕ್ಷಾಂತರ ಜನ ನೋಡ್ತಾರೆ. ಸೊ ದುರ್ಬಲ ಮನಸ್ಸುಗಳ ಮೇಲೆ ಈ ರೀತಿಯಾದ ವಿಚಾರಗಳನ್ನು ನೋಡ್ತಾ ಹೋದರೆ ಎಷ್ಟು ಪ್ರಭಾವ ಬೀರುತ್ತೆ ನೋಡಿ. ಅವೆಷ್ಟು ನಲುಗ್ತವೆ. ಕೆಲವರಿಗೆ ಆಸೆನೇ ಹೋಗ್ಬಿಟ್ಟಿದೆ, ದುಡಿಬೇಕು, ಕಷ್ಟಪಡಬೇಕು, ಇದು ನನ್ನ ಜೀವನ, ನನ್ನ ಬದುಕು, ನಾನು ದುಡಿದ್ರೇ ಬದುಕು ಅಂತಕ್ಕಂಥ ಆಸೆನೇ ಕಳ್ಕೊಂಡ್ಬಿಡ್ತಾರೆ. ಯಾಕೆ, ಎಷ್ಟು ಮಾಡಿದ್ರೇನು, ಇನ್ನೇನು ಕಲ್ಕಿ ಭಗವಾನ್ ಬರ್ತಾರೆ ಅಂತ. ಇನ್ನೊಂದು ಯಾವುದೋ ಚಾನಲ್ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಕಲ್ಕಿ ಭಗವಾನ್ ಎಲ್ಲಿದ್ದಾನೆ, ಯಾವ ಸ್ಥಳದಲ್ಲಿದ್ದಾನೆ, ಯಾವಾಗ ಬರ್ತಾನೆ, ಅವನ ಹತ್ರ ಎಷ್ಟೊಂದು ಜನ ಇದ್ದಾರೆ, ಚಿರಂಜೀವಿಗಳು ಎಷ್ಟು ಜನ ಇದ್ದಾರೆ, ಸೈನ್ಯ ಕಟ್ಕೊಂಡು ಬರ್ತಾನೆ. ಅಯ್ಯೋ, ಮೊದಲೇ ಸೈನ್ಯ ಕಟ್ಕೊಂಡು ಕಲ್ಕಿ ಭಗವಾನ್ ಬರೋದಾದರೆ ಮೊದಲೇ ಫಿಕ್ಸ್ ಆಗಿದ್ರೆ, ಎಲ್ಲವೂ ಅವನೇ ಲೀಲೆ ಆದರೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅಂದರೆ ವಾಟ್ ಈಸ್ ಡೂಯಿಂಗ್?
ಭೂಮಿ ಮೇಲೆ ಕೆಟ್ಟದೆಲ್ಲ ನಡೀತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಭಗವಂತನಿದ್ದಾನೆ ಅಂತ ಹೇಳ್ತೀವಿ. ನಮ್ಮ ಭೂಮಿ ಮೇಲೆ ಎಷ್ಟೊಂದು ದೇವಸ್ಥಾನಗಳಿದೆ. ಭಾರತ ದೇಶದಲ್ಲಿ 60 ಕೋಟಿ ಜನ ಗಂಗಾ ನದಿಯಲ್ಲಿ ಕುಂಭಮೇಳದಲ್ಲಿ ಮಿಂದೆದ್ರು. 60 ಕೋಟಿ ಜನ ಪುಣ್ಯಾತ್ಮರಾಗಿರ್ತಾರೆ. ಇವಾಗ ಆ ಪುಣ್ಯ ಬಂದಿಲ್ಲ, ಅಲ್ಲ ಯಾಕೆ ಹೋಗಿ ನೀರಲ್ಲಿ ಮುಳುಗಬೇಕಾಗಿತ್ತು? ಮುಳುಗೆದ್ದಿದ್ದಾರಲ್ವ. 60 ಕೋಟಿ ಜನ ಪುಣ್ಯಾತ್ಮರಾಗಿದ್ದಾರೆ. ಅವ್ರ ಅಕ್ಕಪಕ್ಕರು ಒಬ್ಬರಾರು ಆಗಿದ್ದಾರೆ. 100 ಕೋಟಿ ಬರೀ ಇಂಡಿಯಾದಲ್ಲೇ ಆದ್ರಪ್ಪ. 100 ಕೋಟಿಗಳು, ಎಷ್ಟೊಂದು ದೇವಸ್ಥಾನಗಳು, ಎಷ್ಟೊಂದು ಪೂಜೆ ಪುನಸ್ಕಾರಗಳು, ದೇವರುಗಳು ಎಲ್ಲರೂ ಮೈ ಮೇಲೆಲ್ಲ ಬಂದು ಹೇಳ್ತಾ ಇದೆ, ಏನೇನು ಪವಾಡಗಳೆಲ್ಲ ಮಾಡ್ತಾ ಇದ್ದಾರೆ. ಇವರೆಲ್ಲ ಇರಬೇಕಾದ್ರೆ ಕಲ್ಕಿಗಿನ ಕೆಲಸ ಇಲ್ಲಿ. ಮತ್ತು ಈ ದೇವರುಗಳೆಲ್ಲ ಏನು? ವೆಂಕಟರಮಣ ಸ್ವಾಮಿ, ಮಂಜುನಾಥ, ಗಣಪತಿ, ಶಿವ ಬೇಕಾಷ್ಟಿದೆ ಅಲ್ವಾ. ಈಗ ಶಿವರಾತ್ರಿ ನಡೆಯುತ್ತೆ ನಾಳೆ. ಎಷ್ಟೊಂದು ಎಲ್ಲ ಕಡೆ ವಿಜೃಂಭಣೆಯಿಂದ ಮಾಡ್ತಾರೆ, ಆರಾಧಿಸ್ತಾರೆ. ಮತ್ತು ಇವ್ರದ್ದೇನು ಪವರ್ ಇಲ್ವಾ? ಇವ್ರದೆಲ್ಲ ಪವರ್ ಜನಗಳನ್ನ ಒಳ್ಳೇದು ಮಾಡಬೇಕಲ್ವಾ, ಧ್ಯಾನ ಮಾಡಿಸಿ ಮನಸ್ಸನ್ನು ಪರಿಶುದ್ಧಗೊಳಿಸ್ಬೇಕಲ್ವಾ, ಭಕ್ತಿಯಿಂದ ಅವರನ್ನು ಪಾವನ ಮಾಡಬೇಕಲ್ವಾ. ಸೊ ಪಾವನರಾದಾಗ, ಪುಣ್ಯಾತ್ಮರಾದಾಗ, ಕುಂಭಮೇಳಲ್ಲಿ ಮಿಂದೆದ್ದವರು ಪುಣ್ಯಾತ್ಮರಾದಾಗ ಕಲಿಯುಗಕ್ಕೆ ಅಂತ್ಯ ಹೇಗಾಗತ್ತೆ? ಅಂತ್ಯ ಆಗೋದಾಗಿದ್ರೆ ಮತ್ತೆ ಇವರೆಲ್ಲ ಸುಳ್ಳಾದ್ರಲ್ಲ. ನಾವು ಮಾಡ್ತಕ್ಕಂಥ ಈ ದೇವರುಗಳು, ಪೂಜೆ ಪುನಸ್ಕಾರಗಳು, ಸಾವಿರಾರು ಜನ, ಲಕ್ಷಾಂತರ ಜನ ಯಾವ ದೇವಸ್ಥಾನಕ್ಕೆ ಹೋಗು ರಶ್ ಇರುತ್ತೆ. ಓಕೆಪ್ಪ, ನಮ್ಗೆ ಹೋಗ್ತಾರೆ, ಓದ್ಗೆ ಯಾಕೋ ಏನಕ್ಕೆ ಹೋಗ್ತಾರಲ್ಲಿ? ಆ ದೇವರಿಂದ ನಮಗೆ ಒಳ್ಳೆಯದಾಗತ್ತೆ, ಆ ದೇವರಲ್ಲಿ ಶಕ್ತಿ ಇದೆ, ಅದು ನನ್ನನ್ನು ಕಾಪಾಡುತ್ತೆ ಅಂತ ನಂಬಿಕೆಯಿಂದ ಬೆಳಗ್ಗೆ ಸಂಜೆವರೆಗೂ ಕ್ಯೂ ನಿಂತ್ಕೊಂಡು ಜನ ಹೋಗ್ತಾರೆ. ಸೊ ಆ ನಂಬಿಕೆ ಸುಳ್ಳಾಗತ್ತಾ? ಕಲ್ಕಿ ಭಗವಾನ್ ಬಂದ್ಬಿಟ್ರೆ ಮತ್ತೆ ಈ ದೇವರುಗಳೆಲ್ಲ ಭೂಮಿ ಮೇಲೆ ಇದ್ಕೊಂಡು ಏನು ಮಾಡ್ತಾರೆ? ಅಲ್ಲ ಏನು ಮಾಡ್ತಿದ್ದಾನೆ? ಜೀಸಸ್ ಏನು ಮಾಡ್ತಿದ್ದಾನೆ? ನಮ್ಮ ಹಿಂದೂ ದೇವರುಗಳೆಲ್ಲ ಏನು ಮಾಡ್ತಿದ್ದಾರೆ? ಬೇಕಾಷ್ಟು ದೇವರುಗಳಿದ್ದಾರೆ, ಅವರೆಲ್ಲ ಏನು ಮಾಡ್ತಿದ್ದಾರೆ? ಅವರೆಲ್ಲ ಸುಳ್ಳ? ಯೋಚನೆ ಮಾಡ್ರಿ. ಇವರೆಲ್ಲ ಸುಳ್ಳು ಅಂದ್ರೆ ಮಾತ್ರ ಅವಾಗ ಕಲ್ಕಿ ಭಗವಾನ್ ಬರೋದು. ಸೊ ಕಲ್ಕಿ ಭಗವಾನ್ ಬರುತ್ತಾರೆ ಅಂತಕ್ಕಂಥದ್ದು ಮಹಾ ಸುಳ್ಳು. ಅದು ದುರ್ಬಲ ಮನಸ್ಸುಗಳಿಗೆ ಮಾಡ್ತಕ್ಕಂಥ ಮಹಾ ಮೋಸ. ಅದು ನಂಬೇಡಿ. ಪ್ರಕೃತಿನಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಭೂಮಿ ಮೇಲೆ ಗ್ರಹಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ನಮ್ಮ ಜೀವನವನ್ನು ನಾವು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು. ಈ ಕ್ಷಣ ಕ್ಷಣ ಬದುಕ್ತಾ ಇದ್ದೀನಿ, ಆ ಬದುಕನ್ನು ಸುಂದರವಾಗಿ ಕಟ್ಕೊಂಡು ದೇಹ ಮನಸ್ಸು ಬುದ್ಧಿ ಇವನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕೆ ಹೊರತು ಈ ರೀತಿಯಾದ ಮೌಢ್ಯಗಳನ್ನು ಬಿತ್ತದವರನ್ನ ನೀವೇನು ಮಾಡಬೇಕು? ದೂರ ತಳ್ಳಬೇಕು. ಬಟ್ ನಮ್ಮ ವ್ಯವಸ್ಥೆ ತುಂಬ ದುರ್ಬಲವಾಗಿದೆ. ಈ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಇದ್ದರೆ, ನಮ್ಮ ಕಾನೂನುಗಳು ತುಂಬ ಸ್ಟ್ರಾಂಗ್ ಇದ್ದಿದ್ರೆ ಈ ಥರದವ್ರಿಗೆ ಸುಮೋಟ ಕೇಸ್ ಹಾಕಬೇಕು. ಈ ಥರ ಸುಳ್ಳುಗಳನ್ನು ನೀವು ಬಿತ್ತಬೇಡಿ. ಜನರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂದ್ಬಿಟ್ಟು ಇವರು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ಅಲ್ವಾ? ಅದನ್ನೆಲ್ಲ ಮಾಡೋದಿಲ್ಲ. ಕೆಲವರು ಹೇಳ್ಬೋದು, ಓಕೆಪ್ಪ ಬೇಕಾದ್ರೆ ನೋಡು, ಬೇಡದ್ರೆ ಮುಂದಕ್ಕೆ ಹೋಗು ಅಂತ. ನಾವು ಹೇಳ್ಬೋದು ಬುದ್ಧಿವಂತರು. ಸ್ವಲ್ಪ ಮುಗ್ಧ ಮನಸ್ಸುಗಳು ಗೊತ್ತಿಲ್ಲ ನೋಡ್ತಾ ಹೋಗ್ತಾರೆ. ತೊಂದರೆಲಿರೋರು ಯಾವಾಗಪ್ಪ ಅಂತ್ಯ ಆಗುತ್ತೆ ಅಂತ ನೋಡ್ತಾ ಹೋಗ್ತಾರೆ. ಗೊತ್ತಿಲ್ಲದ ಹಾಗೆ ಈ ಸುಳ್ಳು ಭೂತ ಅವ್ರಿಗೆ ಆವರಿಸ್ಕೊಂಡ್ಬಿಡುತ್ತೆ. ಸೊ ಯಾರೇ ಹೇಳಿ ಕಲ್ಕಿ ಭಗವಾನ್ ಅಂತ ಉಪಯೋಗಿಸಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವ ಅವತಾರಗಳು ಈ ಭೂಮಿ ಮೇಲೆ ಈಗ ಏನೂ ಮಾಡೋದಿಲ್ಲ, ಯಾರು ಅವತಾರ ಹತ್ಕೊಂಡು ಬರೋದಿಲ್ಲ. ಆದರೆ ಮನುಷ್ಯನ ಸುಳ್ಳು ಸೃಷ್ಟಿಗಳ ಸಂಕೋಲೆಯಲ್ಲಿ ಮನುಷ್ಯ ಸಿಲುಕಿ ಅಹಂಕಾರದಿಂದ, ಅದು ಕೂಡ ದೇವರಿಂದಲೇ, ಧರ್ಮದಿರ್ತಕ್ಕಂಥ ತಪ್ಪು ಕಲ್ಪನೆಯಿಂದ ದೇವರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಅಹಂಕಾರದ ಸಿಲುಕಿ ಅವರವರೇ ಯುದ್ಧ ಮಾಡಿಕೊಂಡು ನ್ಯೂಕ್ಲಿಯರ್ ಬಾಂಬ್ಗಳು ಹಾಕಿದ್ರೆ ಒಂದಷ್ಟು ಜನ ಸಾಯ್ತಾರೆ, ಸಮಸ್ಯೆಗಳು ಬರುತ್ತೆ. ಎಲ್ಲೋ ಅಲ್ಲಿರೋ ಒಂದಷ್ಟು ಜನ ಬದುಕಿರ್ತಾರೆ, ಪುನಃ ಹೊಸ ಬದುಕು ಪ್ರಾರಂಭ ಆಗುತ್ತೆ. ಸೊ ಭೂಮಿ ಅಷ್ಟು ಸುಲಭವಾಗಿ ಎಂಡ್ ಆಗಲ್ಲ, ಬದುಕು ಕೂಡ ಸುಲಭವಾಗಿ ಎಂಡ್ ಆಗಲ್ಲ. ಒಂದಷ್ಟು ವಾರ ಆಗುತ್ತೆ, ಒಂದಷ್ಟು ಜನ ಸಾಯ್ತಾರೆ. 900 ಕೋಟಿನಲ್ಲಿ 500 ಕೋಟಿ ಸತ್ರ ಇನ್ನೂ 400 ಕೋಟಿ ಇರ್ತಾರೆ, ಅಥವಾ 800 ಕೋಟಿ ಸತ್ರ 100 ಕೋಟಿ ಇರ್ತಾರೆ. ಬೆಳೀತಾ ಹೋಗುತ್ತೆ ಬದುಕು. ಸೊ ಕೊನೆ ಇಲ್ಲವೇ ಇಲ್ಲ. ಕಲ್ಕಿ ಅವತಾರ ಸುಳ್ಳು, ಯಾವ ಕಲ್ಕಿನೂ ಬರೋದಿಲ್ಲ. ಸೊ ಈ ಎಲ್ಲ ಮಾನಸಿಕ ಭ್ರಮೆಗಳಿಂದ ಹೊರಗಡೆ ಬನ್ನಿ. ನಿಮ್ಮನ್ನು ನೀವು ನಂಬ್ರಿ, ಚೆನ್ನಾಗಿ ದುಡಿರಿ, ಚೆನ್ನಾಗಿ ತಿಂದಿದ್ದನ್ನು ಕರಗಿಸಿ ನೆಮ್ಮದಿಯಾಗಿ ನಿದ್ರೆ ಮಾಡಿ. ಅಷ್ಟೇ ಸಾಕು. ಬೇರೆಲ್ಲ ಸುಳ್ಳು ಸೃಷ್ಟಿಗಳ ಸಂಕೋಲೆಗಳಿಗೆ ಸಿಲುಕಬೇಡಿ. ಕಲ್ಕಿ ಅವತಾರ ಸುಳ್ಳು ಸುಳ್ಳು ಸುಳ್ಳು. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.